ಇಂದು ನಮ್ಮ ಡಿ ಕೆ ಸಾಹೇಬರು CLP ಮೀಟಿಂಗಲ್ಲಿ ಸರ್ವೋಚ್ಚ ನಾಯಕರಾಗಿ ಆಯ್ಕೆಯಾಗಿ ಬುಧವಾರ ಸಂಜೆ 4:05ರಿಂದ 5:05 ಗಂಟೆ ಒಳಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮ ರಾಜ್ಯಾದ್ಯಂತ ಅದ್ದೂರಿ ಕಾರ್ಯಕ್ರಮ ಮಾಡಬೇಕು ಅಂತ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರು ಖುಷಿಯಾಗಿದ್ದರು. ಆದರೆ ಕೆಲವು ಕಾರಣಾಂತರಗಳಿಂದ ಇದು ಸರಳವಾಗಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡು ಈ ಸರಳ ಕಾರ್ಯಕ್ರಮಕ್ಕೆ ಕೆಲವೇ ಜನ ಗಣ್ಯರು ರಾಜಭವನದಲ್ಲಿ ವ್ಯವಸ್ಥೆ ಇದ್ದು ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದಲ್ಲಿ ಹೋಬಳಿ ಮಟ್ಟದಲ್ಲಿ LED ಪರದೆ ಮುಖಾಂತರ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನು ಜನರು ವೀಕ್ಷಿಸಬೇಕು ಅಂತ ನಮ್ಮ ಈ ತಾಲೂಕಿನ ಜನಪ್ರಿಯ ಶಾಸಕರಾದಂಥ N. ಶ್ರೀನಿವಾಸರವರು ಆದೇಶದ ಮೇರೆಗೆ ಎಲ್ಲ 4 ತಾಲೂಕು ಮಟ್ಟದ ಹೋಬಳಿಗಳು ಮತ್ತು ನೆಲಮಂಗಲ ನಗರಸಭೆ ವ್ಯಾಪ್ತಿಯಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ತಾಲೂಕು ಮಟ್ಟದಲ್ಲಿ ಅದ್ದೂರಿ ಕಾರ್ಯಕ್ರಮ ಮಾಡಿ ಅಂದೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಎಲ್ಲ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಸಿಹಿ ತಿಂಡಿ ಹಂಚಬೇಕು. ಅದೇ ರೀತಿ ಅಂದು ಪ್ರಮಾಣ ವಚನ ಮುಗಿದ ನಂತರ ಈ ಕ್ಷೇತ್ರದ ಎಲ್ಲ ಮನೆಗೂ ಸಿಹಿ ತಿಂಡಿಯನ್ನು ಹಂಚುವ ಮುಖಾಂತರ ಈ ಸಂಭ್ರಮಾಚರಣೆಯಲ್ಲಿ ಸಾರ್ವಜನಿಕರು, ಮುಖಂಡರು ಮತ್ತು ಹಿತೈಷಿಗಳು ಭಾಗವಹಿಸಬೇಕು ಅಂತ ನಮ್ಮ ಶಾಸಕರು ಸೂಚನೆ ಕೊಟ್ಟಿದ್ದಾರೆ. ಅದೇ ರೀತಿ ನಾವೆಲ್ಲ ಮುಖಂಡರು ಸಹ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅದ್ದೂರಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗ್ತೀವಿ ಅಂತ ಈ ಮುಖಾಂತರ ತಮ್ಮಲ್ಲಿ ಹೇಳ್ಕೊಳ್ತಾ ಇದ್ದೀವಿ.